ಕೈಲಾಸಗಿರಿ ನಗರ ಸಾರಿಗೆ ಸಂಚಾರ ವ್ಯವಸ್ಥೆಗೆ ಸಚಿವ ಡಾ ಎಂಸಿ ಸುಧಾಕರ್ ಹಸಿರು ನಿಶಾನೆ. ಚಿಂತಾಮಣಿ ನಗರಕ್ಕೆ ಸಮೀಪವಿರುವ ಗ್ರಾಮಗಳನ್ನು ಸೇರಿಸಿಕೊಂಡು ಕೈಲಾಸಗಿರಿ ನಗರ ಸಾರಿಗೆ ಸಂಚಾರ ವ್ಯವಸ್ಥೆಗೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ನಗರದ ಮತ್ತು ಸುತ್ತಮುತ್ತಲ ಹಳ್ಳಿಗಳಿಗೆ ನಿರಂತರವಾಗಿ ಬಸ್ ವ್ಯವಸ್ಥೆ ಕಲ್ಪಿಸುವ ನಗರ ಸಾರಿಗೆ ಸಂಚಾರದ ಯೋಜನೆಯನ್ನು ಆರಂಭಿಸಲು 2012ರಲ್ಲೇ ಪ್ರಯತ್ನ ನಡೆಸಿದ್ದೆ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ಬಸ್ಗಳು ಸಂಚರಿಸುತ್ತಿರಬೇಕು ಎಂದು ಕನಸು ಕಂಡಿದ್ದೆ. ಕಾರಣಾಂತರಗಳಿಂದ ಕನಸು ನನಸಾಗಲಿಲ್ಲ. 2023ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮತ್ತೆ ಪ್ರಯತ್ನ ನಡೆಸಿದೆ. ಆದರೆ ಬಹಳಷ್ಟು ಸಮಸ್ಯೆಗಳಿದ್ದವು. ಹಿಂದಿನ ಸರ್ಕಾರಗಳು ಬಸ್ಗಳ ಖರೀದಿ ಮಾಡಿರಲಿಲ್ಲ, ಚಾಲಕರ ಮತ್ತು ನಿರ್ವಾಹಕರ ನೇಮಕ ಮಾಡಿರದೆ ಕೊರತೆ ಇತ್ತು ಎಂದರು. 2023ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮತ್ತೆ ಪ್ರಯತ್ನ ಮುಂದುವರೆಸಿ ಒತ್ತಡ ತಂದಿದ್ದರಿಂದ 5 ಬಸ್ ನೀಡಿದ್ದಾರೆ. 12 ಮೀಟರ್ ಉದ್ದದ ಡಬಲ್ ಡೋರ್ನ 2 ಬಸ್ಗಳು ಹಾಗೂ 8 ಮೀಟರ್ ಉದ್ದ 3 ಬಸ್ಗಳಿವೆ. ಆರಂಭದಲ್ಲಿ 5 ಮಾರ್ಗಗಳನ್ನು ಆರಂಭಿಸಲಾಗುತ್ತದೆ. ಚಿಂತಾಮಣಿಯಿಂದ ಕೈವಾರ ಮೂಲಕ ಎಚ್ ಕ್ರಾಸ್, ಚಿಂತಾಮಣಿಯಿಂದ ಶ್ರೀನಿವಾಸಪುರ, ಚಿಂತಾಮಣಿ ಶಿಡ್ಲಘಟ್ಟ, ಚಿಂತಾಮಣಿ ಪೆದ್ದೂರು, ಚಿಂತಾಮಣಿ ದಿಬ್ಬೂರಹಳ್ಳಿ ಮಾರ್ಗಗಳಿಗೆ ಇಂದು ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ವಿಭಾಗೀಯ ನಿಯಂತ್ರಣಾಧಿಕಾರಿ ನಾಗೇಂದ್ರ ಮಾತನಾಡಿ, ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ 6 ಘಟಕಗಳಿವೆ. ಚಿಂತಾಮಣಿ ಘಟಕದಿಂದ 120 ಮಾರ್ಗಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದು, ಪ್ರತಿನಿತ್ಯ 46,000 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಸುಮಾರು 46,000 ಪ್ರಯಾಣಿಕರು ಸಂಚರಿಸುತ್ತಿದ್ದಾರೆ. ಶಕ್ತಿ ಯೋಜನೆಯಲ್ಲಿ ಇದುವರೆಗೆ 2.46 ಕೋಟಿ ಮಹಿಳಾ ಪ್ರಯಾಣಿಕರು ಸಂಚರಿಸಿದ್ದಾರೆ. ಚಿಂತಾಮಣಿ ಘಟಕದಿಂದ ಸುಮಾರು 20,000 ಮಹಿಳಾ ಪ್ರಯಾಣಿಕರ ಟ್ರಿಪ್ಗಳಿಂದ 8 ಲಕ್ಷ ಆದಾಯ ಸಂಗ್ರಹವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬುರೆಡ್ಡಿ, ಡಿವೈಎಸ್ಪಿ ಮುರಳೀಧರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿ ನಾರಾಯಣಪ್ಪ, ಕೃಷಿಕ ಸಮಾಜದ ಅಧ್ಯಕ್ಷ ಜಯರಾಮರೆಡ್ಡಿ, ನಗರಸಭೆ ಆಯುಕ್ತ ಚಲಪತಿ, ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕಿ ಸರಿತಾ, ತಾಲ್ಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕಕುಮಾರ್, ಆರ್ಟಿಒ ಅಧಿಕಾರಿ ಬೈರಾರೆಡ್ಡಿ, ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ಸುರೇಶ್, ಶ್ರೀನಿವಾಸ್, ಮುಖಂಡರಾದ ಚಿನ್ನಪ್ಪ, ಸುಬ್ರಹ್ಮಣಿಸ್ವಾಮಿ, ಮುದ್ದಲಳ್ಳಿ ಲಕ್ಷ್ಮೀಯ, ಕೆಎಸ್ಆರ್ಟಿಸಿ ಚಂದ್ರು, ರಾಜೇಶ್, ರಾಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಈ ಒಂದು ಆಲೋಚನೆ ನಗರ ಸಾರಿಗೆ ಮಾಡಬೇಕು ಅಂತಕ್ಕಂಥ ಆಲೋಚನೆ 2012 ಇಸ್ವಿಯಲ್ಲಿ ನಾನು ಈ ಆಲೋಚನೆ ನನಗೆ ಬಂದು, ಆಗ ನಾನು ನಮ್ಮ ವಾಜಿದ್ ಅವರಿಗೆ ಜೊತೆ ಚರ್ಚೆ ಮಾಡಿ ಈ ಥರ ಮಾಡಬೇಕು, ಜನರಿಗೆ ಹೆಚ್ಚು ಅವಕಾಶಗಳು ವ್ಯವಸ್ಥೆಗಳು ಮಾಡಬೇಕು ನಿರಂತರವಾಗಿ. ಯಾಕಂದ್ರೆ ಎಲ್ಲ ಊರುಗಳು ಗೇಟ್ಗಳಲ್ಲಿ ಸ್ಟಾಪ್ ಕೇಳ್ತಾ ಇದ್ದಾರೆ ಜನ. ಎಕ್ಸ್ಪ್ರೆಸ್ ಬಸ್ಗಳ ಸ್ಟಾಪ್ ಕೇಳ್ತಾರೆ. ಎಕ್ಸ್ಪ್ರೆಸ್ ಬಸ್ಸು, ನಾನ್ ಸ್ಟಾಪ್ ಬಸ್ಸು ಎಲ್ಲ ಗೇಟ್ಗಳಲ್ಲಿ ಕ್ರಾಸ್ಗಳಲ್ಲಿ ಸ್ಟಾಪ್ ಕೊಟ್ರೆ ಇನ್ನ ಜನ ಬೇರೆಯವ್ರು ಏನು ಕತ್ತಾರೆ ಅದಕ್ಕೆ. ಅದರಿಂದ ಇವೆಲ್ಲ ಸಮಸ್ಯೆಗಳನ್ನ ನೋಡಿ ನಾವು ಇದಕ್ಕೆ ಒಂದು ಪರಿಹಾರ ಹುಡುಕ್ಬೇಕು ಅಂತ ಹೇಳಿ, ಆಗ ನಾನು ನಗರ ಸಾರಿಗೆ ವ್ಯವಸ್ಥೆ ಅಂತ ಹೇಳಿ ಒಂದು ನಿರ್ದಿಷ್ಟವಾಗಿ ಸುಮಾರು 8-10 ರೂಟ್ಗಳನ್ನ ಗುರುತಿಸಿ ಅವಾಗಲೇ ನಾವು ಅದನ್ನ ಮಾಡುವಂಥದ್ದಕ್ಕೆ ಒಂದು ಆಲೋಚನೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದರ ಕಾರಣಾಂತರದಿಂದ ಅವಾಗ ಆಗಲಿಲ್ಲ. ನಂತರ 10 ವರ್ಷ ಕಳೆದೋಯ್ತು. ನಾನು ಮತ್ತೆ 2023ರಲ್ಲಿ ಗೆದ್ದ ನಂತರ ಈಗ ಏನು ವಿಭಾಗೀಯ ಅಧಿಕಾರಿಗಳು ಹೇಳ್ತಾ ಇದ್ರು 120ಕ್ಕೂ ಹೆಚ್ಚು ರೂಟ್ಗಳಿದ್ದಾವೆ ಅಂತ ಹೇಳಿ, ನಾನು 2023ರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಬರೀ 80 ರೂಟ್ ತೋರಿಸ್ತಾ ಇದ್ದೆ. 80 ಇಳಿದೋಗಿತ್ತು. 2018ರಿಂದ 2023ರವರೆಗೂ ಬಹಳಷ್ಟು ವಾಹನಗಳು ಕೆಟ್ಟು ಶೆಡ್ಯೂಲ್ಗೆ ಹೋಗಿತ್ತು. ಬಹಳಷ್ಟು ಜನ ಸಿಬ್ಬಂದಿ ಅವರು ನಿವೃತ್ತಿ ಹೊಂದಿದ್ರು. ಹೊಸ ಬಸ್ಸುಗಳ ಖರೀದಿ ಆಗಿರಲಿಲ್ಲ. ಹೊಸ ಚಾಲಕರು ನಿರ್ವಾಹಕರ ನೇಮಕಾತಿ ಆಗಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಏನು ಹಿಂದೆ 2013ವರೆಗೂ ಬಹಳಷ್ಟು ಗ್ರಾಮಗಳಿಗೆ ಬಸ್ ವ್ಯವಸ್ಥೆಗಳನ್ನ ಮಾಡಿಸಿದ್ವಿ, ಅವೆಲ್ಲ ನಿಂತೋಗಿತ್ತು. ಕಾರಣ ಕೊರೋನಾ ಸಂದರ್ಭ ಅಂತ ಹೇಳಿ ಕೊರೋನಾ ನೆಪ ಇಟ್ಕೊಂಡು ಎಲ್ಲ ನಿಲ್ಸಾಕಿದ್ರು. ಅದರ ವಸ್ತುಸ್ಥಿತಿ ಬಸ್ಸುಗಳು ಖರೀದಿ ಆಗಿರಲಿಲ್ಲ ಮತ್ತು ಚಾಲಕರು ನಿರ್ವಾಹಕರ ಕೊರತೆ ಆಗಿ ಕೊರೋನಾ ಕಾರಣ ಇಟ್ಕೊಂಡು ಇವೆಲ್ಲ ಸ್ಥಗಿತ ಆಗಿತ್ತು. ಬಹುಶಃ ಜನ ಕೂಡ ಕೇಳುವಂಥದ್ದನ್ನ ಬಿಟ್ಬಿಟ್ಟಿದ್ರು. ಜನನ ಇವತ್ತು ಅಡ್ಜಸ್ಟ್ ಆಗ್ಬಿಡ್ತಾರೆ. 1 ದಿನ 2 ದಿನ ನೋಡ್ತಾರೆ, ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಯಾರೋ ಪಾಪ ಬಡವರು ಕಷ್ಟಪಟ್ಟು ಇದೊಂದು ಮಾಡ್ಕೊಂಡು ಒದ್ದಾಡ್ತಾರೆ. ಆದ್ರೆ ಬಹಳಷ್ಟು ಜನ ಮೋಟರ್ ಸೈಕಲ್ ಇರುವಂತವ್ರು ಇನ್ನೂ ಮೋಟರ್ ಸೈಕಲ್ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಓಡಾಡ್ತಾರೆ. ಆದ್ರೆ ನಾವು ಗೆದ್ದ ನಂತರ ಏನೆಲ್ಲ ಹಿಂದೆ ನಿಂತೋಗಿತ್ತು ಆ ವ್ಯವಸ್ಥೆಗಳನ್ನ ಮತ್ತೆ ಆ ಒಂದು ಮಾರ್ಗಗಳನ್ನ ಪ್ರಾರಂಭ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ವಿ.
ಗುತ್ತಿಗೆ ಆಧಾರದ ಮೇಲೆ ನಮ್ಮ ಸರ್ಕಾರ ಬಂದ ಕೂಡಲೇ ಗುತ್ತಿಗೆ ಆಧಾರದ ಮೇಲೆ ಸುಮಾರು 100ಕ್ಕಿಂತ ಹೆಚ್ಚು ಚಾಲಕರನ್ನ ಗುತ್ತಿಗೆ ಆಧಾರದಲ್ಲಿ ತಗೊಂಡು ಮಾಡೋದು ಎಷ್ಟಿತ್ತು, 100 ಜನನ ತಗೊಂಡು ನಮ್ಮ ವಿಭಾಗದಲ್ಲಿ ಮಾತ್ರ, ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ 200. ಆಮೇಲೆ ದೊಡ್ಡ ಮಟ್ಟದಲ್ಲಿ ಬಸ್ಸುಗಳ ಖರೀದಿಗೆ ನಮ್ಮ ಸರ್ಕಾರ ಕೈ ಹಾಕಿ ಸುಮಾರು ನನಗೆ ತಿಳಿದಂಗೆ KSRTCಯಲ್ಲಿ 5,000ಕ್ಕಿಂತ ಹೆಚ್ಚು ಬಸ್ಸುಗಳನ್ನ ಖರೀದಿ ಮಾಡುವಂತ ಪ್ರಕ್ರಿಯೆ ಆಗಿದೆ. ಈ ರೀತಿಯಾಗಿ ಬರೀ KSRTC ಒಂದೇ ಅಲ್ಲ, ಬೇರೆ ಬೇರೆ ವಿಭಾಗಗಳಲ್ಲೂ ಕೂಡ ಖರೀದಿ ಮಾಡುವಂತ ಕೆಲಸ ಆಗಿದೆ. ಯಾಕಂದ್ರೆ ಕೆಲವರು ಹೇಳ್ತಾರೆ ಗ್ಯಾರಂಟಿ ಕೊಟ್ಬಿಟ್ಟು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ. ಈಗಾಗಲೇ ಮೊನ್ನೆ ಚಾಲಕರ ನೇಮಕಾತಿ ಕೂಡ ಆಗಿದೆ, ಪ್ರಕ್ರಿಯೆ ಆಗಿದೆಲ್ಲಮ್ಮ. 60 ಜನ ನಮ್ಮ ಚಿಂತಾಮಣಿಗೆ 60 ಜನ ಕೊಟ್ಟಿದ್ದಾರೆ, ಹೊಸದಾಗಿ ಚಾಲಕರನ್ನ ನೇಮಕಾತಿ ಮಾಡಿ. ಇದೆಲ್ಲ ಹಿಂಗಾಯ್ತು. ಮತ್ತೆ ಹಿಂದೆ ಅವ್ರು ಯಾಕೆ ಮಾಡಲಿಲ್ಲ ಈ ಕೆಲಸಗಳೆಲ್ಲ? ಇದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಸುಳ್ಳು ಹೇಳ್ತಕ್ಕಂಥದ್ದನ್ನ, ಸುಳ್ಳು ಹೇಳಕ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಕೇಳಿಸ್ಕೊಂಡು ಆ ಸುಳ್ಳನ್ನೇ ನಂಬುವಂತ ಕೆಲಸ ಆಗ್ಬಾರ್ದು. ವಾಸ್ತವಿಕವಾಗಿ ಏನಿತ್ತು ಪರಿಸ್ಥಿತಿ, ಏನು ಬದಲಾವಣೆ ಆಯಿತು, ಇದೆಲ್ಲದರ ನಡುವೆ ನಾನು ಅಶ್ವಮೇಧ ಪ್ಲಸ್ ಏನದು ಅಶ್ವಮೇಧ ಬಸ್ಸುಗಳು ಬೆಂಗಳೂರಿಗೆ ಅದನ್ನ ಸುಮಾರು ಎಷ್ಟು ಕೊಡಿಸಿದ್ದು? 12 ಬಸ್ಸು ನಮ್ಮ ಚಿಂತಾಮಣಿಗೆ ಕೊಡಿಸಿದ್ವಿ. ಏನು ಈಗಲ್ಲೇ ಹೋಗ್ತಾ ಇದ್ದಾರೆ, ಮುಂದೆ ಹೋಗ್ತಾ ಇದೆ ಅಶ್ವಮೇಧ ಕುದುರೆ ಚಾರೆಟ್ ಇದು ಏನು ಕುದುರೆ ಈ ಬಸ್ಸುಗಳಲ್ಲಿ ಸೀಟ್ ಕೂಡ ಒಂದು ರೀತಿ ಚೆನ್ನಾಗಿ ವಿನ್ಯಾಸ ಮಾಡಿರುವಂತ ಸೀಟು ಇವೆಲ್ಲ ಮಾಡುವಂಥದ್ದನ್ನ ಬೆಂಗಳೂರಿಗೆ ಆ ಬಸ್ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಆದ್ರೂ ಬೆಂಗಳೂರಿಗೆ ರಜಾ ಆಗಿ ಮಾರನೇ ದಿವಸ ಬಹಳ ದೊಡ್ಡ ಸಮಸ್ಯೆ. ಈಗ ಉದಾಹರಣೆಗೆ ಈಗ ನಿನ್ನೆಯಿಂದ ರಜಾ, ಮೊನ್ನೆ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಿಂದ ಬರುವಂತವ್ರಿಗೆ ಸಮಸ್ಯೆ ಆಗುತ್ತೆ. ಇರುವಂತ ಬಸ್ಸುಗಳು ಪ್ರತಿ ದಿವಸ ಓಡಾಡುವಂತ ಬಸ್ಸುಗಳಕ್ಕಿಂತ ಅದಕ್ಕೆ ಬೇಕಾಗಿರ್ತಕ್ಕಂಥಕ್ಕಿಂತ ಹೆಚ್ಚು ಜನ ಬಂದು ನಮಗೆ ಬಸ್ ಇಲ್ಲ, ಬಹಳಷ್ಟು ಸಮಯದಿಂದ ಕಾಯ್ತಾ ಇದ್ದೀವಿ ಅಂತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಚಾಲಕರು ಅಥವಾ ನಿರ್ವಾಹಕರು ರಜೆ ಹಾಕ್ಬರೋದು ಅಥವಾ ಕೇಳ್ದಿರ ರಜೆ ಹಾಕುವಂಥದ್ದು ಇವೆಲ್ಲ ಬರ್ತವೆ ಸಮಸ್ಯೆಗಳು. ಯಾಕಂದ್ರೆ ಇದು ಬಹಳ ಎಸೆನ್ಸಿಯಲ್ ಸರ್ವಿಸು. ಇದಕ್ಕೆ ಜನರಿಗೆ ಸೌಲಭ್ಯ ಕೊಡುವಂಥದ್ದು ಇಲಾಖೆಯ ಕರ್ತವ್ಯ. ಆದರೆ ಜನ ಕೂಡ ಅದನ್ನ ಬಳಸ್ಕೊಡುವಂಥವರು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಡ್ರೈವರ್ ಬೇಕು, ಕಂಡಕ್ಟರ್ ಬೇಕು. ಡ್ರೈವರು ಕಂಡಕ್ಟರ್ ಇಲ್ಲ ಅಂದ್ರೆ ಅದಷ್ಟೇ ಸ್ವಯಂ ಚಾಲನೆ ಮಾಡಿಕೊಂಡು ಬಸ್ ಬರೋದಿಲ್ಲ. ಅವ್ರು ಇಲ್ಲದೇ ಇದ್ದಾಗ ಇಲಾಖೆಯವರು ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಎಷ್ಟು ಜನ ಎಕ್ಸ್ಟ್ರಾ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಸ್ಟ್ಯಾಂಡ್ ಬೈ, ಇವೆಲ್ಲ ಸಮಸ್ಯೆಗಳಿದ್ದಾವೆ. ಆದ್ರೂ ಕೆಲವರು ನನಗೆ ನೇರವಾಗಿ ಫೋನ್ ಮಾಡ್ತಾರೆ, ಫೋಟೋ ಹಾಕ್ತಾರೆ. ಜನ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ಕಾಯ್ಕೊಂಡು ನಿಂತಿರುವಂತದ್ದು ಇವೆಲ್ಲ ಸಮಸ್ಯೆಗಳು ನಾವು ನೋಡ್ತಾನೆ ಇದ್ದೀವಿ. ಅದರಿಂದ ಇದರ ನಡುವೆ ಕೂಡ ಒಂದು ಸಾರಿಗೆ ವ್ಯವಸ್ಥೆಯನ್ನ ಸುಧಾರಣೆ ಮಾಡಿಕೊಂಡು ಜನರಿಗೆ ಅದರಿಂದ ಅನುಕೂಲ ಮಾಡುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸಾರಿಗೆ ಇದರ ಉದ್ದೇಶ ಇಷ್ಟೇ. ಹಿಂದೆ ನಾನು ಹೊಸಕೋಟೆವರೆಗೂ ಒಂದಷ್ಟು ಬಸ್ ಹಾಕ್ಸಿದ್ದೆ, ನಪ್ಪೇಜಲ್ರಿ. ಬರೀ ಹೊಸಕೋಟೆಗೆ ಹೋಗಿ ವಾಪಸ್ ಬರುವಂತದ್ದು. ಬಹುಶಃ ಅದು ನಿಲ್ಸಾಕ್ಬಿಟ್ರು ಅಂತ ಕಾಣ್ತದೆ. ಹೋಗ್ತಾ ಇದೆ. ಅವಾಗ ನಾವು ಹಾಕ್ಸಿದ್ದೆ ಬಸ್ ಅದು. ಹಿಂದೆ ನಾನೇ ಅದಕ್ಕೆ ಹೊಸಕೋಟೆವರೆಗೂ ಹೋಗ್ಲಿ ಅಂತ ಹೇಳಿ ಹಾಕ್ಸ್ಕೊಟ್ಟಿದ್ದೆ. ಈಗ H ಕ್ರಾಸ್ ವರೆಗೂ ಈಗ ಏನಾಗುತ್ತೆ, ಸಂತೆಕಲ್ಲಹಳ್ಳಿಯಲ್ಲಿ ಅಡ್ಡ ಹಾಕ್ತಾರೆ ಜನ, ನಮ್ಗೆ ಬಸ್ ಸ್ಟಾಪ್ ಬೇಕು ಅಂತ. ಅಲ್ಲಿ ವೈಸ್ಕೂರ್ ಅವರು ಅವ್ರು ಸಂತೆಕಲ್ಲಹಳ್ಳಿಯವರು ಅಡ್ಡ ಹಾಕ್ತಾರೆ ಅಂತ ವೈಸ್ಕೂರ್ ಅವರು ಅಡ್ಡ ಹಾಕ್ತಾರೆ. ವೈಸ್ಕೂರ್ ಅವರು ಅಡ್ಡ ಹಾಕ್ತಾರೆ ಅಂತ ಹೇಳಿ ಹೊಸಳ್ಳಿಯವರು ಅಡ್ಡ ಹಾಕ್ತಾರೆ. ಹೊಸಳ್ಳಿಯವರು ಅಡ್ಡ ಹಾಕ್ತಿದ್ರು ಅಂತ ಹೇಳಿದ್ರೆ ತಳವಾರದವ್ರು ಅಡ್ಡ ಹಾಕ್ತಾರೆ. ತಳವಾರಕ್ಕೆ ಸ್ಟಾಪ್ ಇದೆ. ಇನ್ನ ಕೈವಾರ ಕ್ರಾಸು. ಇನ್ನು ಈ ಕಡೆ ಬಂದ್ರೆ ಕೆಂಗನಹಳ್ಳಿಯವರು ಅಥವಾ ಪೆರ್ಮಾಸ್ನಹಳ್ಳಿಯವರು ಸ್ಟಾಪ್ ಅಡ್ಡ ಹಾಕ್ತಾರೆ. ಪೆರ್ಮಾಸ್ನಹಳ್ಳಿ ಬರ್ತಿದ್ರೆ ಈ ರೀತಿ ಒಂದೊಂದು ಊರಿನವರು ಅಡ್ಡ ಹಾಕಿದಾಗ ನಾಳೆ ಆ ಬಸ್ಸು ಎಕ್ಸ್ಪ್ರೆಸ್ ಆಗುತ್ತಾ, ನಾನಾ ಸ್ಟಾಪ್ ಆಗ್ಬಿಡುತ್ತೆ. ನಾನ್ ಸ್ಟಾಪ್ ಅಲ್ಲ, ನಾನಾ ಸ್ಟಾಪ್ ಆಗ್ಬಿಡುತ್ತೆ. ಹೀಗಾಗಿ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಅದಕ್ಕೆ ನಿರಂತರವಾಗಿ ಬಸ್ ಈಗ ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಹೊರಟ್ರೆ H ಕ್ರಾಸ್ಗೆ ಹೋಗುತ್ತೆ, ಮತ್ತೆ ಅಲ್ಲಿಂದ ವಾಪಸ್ ಬರುತ್ತೆ. ಮತ್ತೆ ಇಲ್ಲಿಂದ ಮತ್ತೆ ಪ್ರಾರಂಭ ಆಗಿ ಮತ್ತೆ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಬಹುಶಃ ಊಟಕ್ಕೆ 1 ಗಂಟೆ, ನೀವು 1 ಅರ್ಧ ಗಂಟೆ ಬ್ರೇಕ್ ಕೊಡ್ತೀರಾ? ಊಟದ ಸಮಯದಲ್ಲಿ 1 ಅವರ್ ಬ್ರೇಕ್ ಇರ್ತದೆ. ಮಿಕ್ಕಂತ ಸಮಯದಲ್ಲಿ ಸಂಜೆ 7 ಗಂಟೆಗೆ H ಕ್ರಾಸ್ ಬಿಟ್ರೆ ಇಲ್ಲಿ ಬರುವಂಥದ್ದು ಅಲ್ವಾ, 6:30 7 ಗಂಟೆಗೆ. ಈಗ ಇದು ಚಿಂತಾಮಣಿ H ಕ್ರಾಸ್ನ ಒಂದು ರೂಟ್ ಏನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಒಟ್ಟು 10 ರೂಟ್ಗಳನ್ನ ನಾನು ಗುರುತಿಸಿದ್ದೀನಿ, ಎಲ್ಲ ಹೇಳ್ತೀನಿ ನಾನು ಒಂದೊಂದಾಗಿ.
ಈಗ 6 ಟ್ರಿಪ್ಪಿಗೆ ಹೋಗೋದು 6 ಟ್ರಿಪ್ ಬರೋದು 12 ಟ್ರಿಪ್ ಆಗುತ್ತೆ. ಕೈವಾರಕ್ಕೆ ಇದು ಎಚ್ ಕ್ರಾಸ್ಗೆ ಹೋಗುವಂತ ಬಸ್ ಅನ್ನ ಈಗ ಸದ್ಯಕ್ಕೆ ಕೈವಾರದ ಒಳಗೆ ಹೋಗಿ ಬರಕ್ ಮಾಡ್ತಾ ಇದೀವಿ. ಕೈವಾರದ ಒಳಗೆ ಹೋಗಿ ಬರೋಂಗೆ ಮಾಡ್ತಾ ಇದೀವಿ. ಮುಂದೆ ನಾವು ಚಿಂತಾಮಣಿಯಿಂದ ಕೈವಾರಕ್ಕೆ ಪ್ರತ್ಯೇಕವಾಗಿ ಬಸ್ಸು ನಮ್ಮ ಇಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹೊಸದಾಗಿ ಏನಾಗ್ತಾ ಇದೆ ಅದ್ರ ಪಕ್ಕದಲ್ಲಿ ಹೋಗಿ ನಾರಾಯಣಹಳ್ಳಿ ಗೇಟ್, ನಾರಾಯಣಹಳ್ಳಿ ಊರಿಗೆ ಹೋಗಲ್ಲ, ನಾರಾಯಣಹಳ್ಳಿ ಪಕ್ಕದಲ್ಲಿ ಮೈಲಾಪುರ ಹಂಗೆ ಹೋಗ್ಬಿಟ್ಟು ಅಲ್ಲಿ ತಪೋವನದ ಮುಖಾಂತರ ಹೋಗಿ ಕೈವಾರಕ್ಕೆ ಹೋಗಿ ವಾಪಸ್ ಬರುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಈ ಕಡೆಯಿಂದ ಹಳ್ಳಿ, ಈ ಕಡೆ ಕೆಲವು ಹಳ್ಳಿಗಳಿಗೆ ಅನುಕೂಲ ಆಗಲಿ ಅಂತ. ಈಗ ಅದನ್ನ ಮುಂದೆ ಈಗ ಬಸ್ ಬಂದ ಮೇಲೆ ಅದನ್ನ ಶುರು ಮಾಡ್ತೀವಿ. ಈಗ 5 ಬಸ್ ಇರೋದ್ರಿಂದ ಈ 5 ರೂಟನ್ನ ನಾವು ಈಗೇನು ಹೇಳಿದ್ರು ಈ 5 ರೂಟ್ ಮಾಡ್ತೀವಿ. ಇನ್ನು 5 ರೂಟ್ ಹೊಸದು ಮಾಡ್ತೀವಿ. ಈಗ ಉದಾಹರಣೆಗೆ ಚಿಂತಾಮಣಿ ಟು ಗೌನ್ಪಲ್ಲಿ. ಚಿಂತಾಮಣಿ ಗೌನ್ಪಲ್ಲಿ ಹೆಂಗ್ ಹೋಗುತ್ತಂದ್ರೆ ಚಿಂತಾಮಣಿ ಮುರುಗಮಲ್ಲ ಅಂದ್ರೆ ಮುರುಗಮಲ್ಲ ಊರೊಳಕ್ಕೆ ಹೋಗಲ್ಲ, ನಮ್ಮ ಗೊಲ್ಪಲ್ ಗಡ್ಡೆ ಯಾವ್ದಿದೆ ಯಗೋಪಾಟ ಎಲ್ಲ ಇದು ಏನಿದೆ ಆಮೇಲೆ ಗುಡಾರ್ನಳ್ಳಿ, ಆಮೇಲೆ ಅಲ್ಲಿ ಯರಕೋಟೆ ಕ್ರಾಸು, ಬೈನ್ಪಲ್ಲಿ, ಆಮೇಲೆ ಗುಂಡ್ಪಲ್ಲಿ ಕ್ರಾಸು, ದಿನ್ಮೇನ್ಪಲ್ಲಿ ಕೊತ್ತೂಡಿಮು, ಯಗೋಪಾಟ ಏನಂತ ಮುಂದೆ ಕುಂತೂರುಗಡ್ಡ, ಪಸ್ನಾಯನಪಲ್ಲಿ ಏನಂತ ಅದೇ ಮಾನೋದೆ ಯಾಪ್ಮಾನ್ ಕ್ರಾಸು, ಆಮೇಲೆ ಹಂಗೆ ಮುಂದೆ ಹೋಗಿ ಅದು ನೀಲಪ್ಪಲ್ಲಿಗೆ ಹೋಗಿ ನೀಲಪ್ಪಲ್ಲಿಯಿಂದ ಅದನ್ನ ನಾವು ಅಂದ್ರೆ ನೀಲಪ್ಪಲ್ಲಿ ಕೋಲಂಟ್ ಇಟ್ಲು ಹೋಗಲ್ಲ, ಯಗೋಕೋಟೆಯಿಂದ ಹಿಂಗ್ ಹೋಗುತ್ತೆ ನೀಲಪ್ಪಲ್ಲಿಗೆ ಹೋಗಿ ಹಂಗೆ ಗೌನ್ಪಲ್ಲಿಗೆ ಹೋಗ್ತದೆ. ಆ ರೀತಿ ಅದನ್ನ ಬಸ್ ಹೋಗುವಂಥದ್ದು ಅದು ಮಾಡ್ತಾ ಇದೀವಿ. ಹಂಗೆ ಹೋಗಲ್ಲ, ಅದು ಆ ಕಡೆ ರೂಟಲ್ಲಿ ಹೋಗಲ್ಲ. ಈಗ ಮತ್ತೆ ಚಿಂತಾಮಣಿ ಟು ಇರಗಂಪಲ್ಲಿ. ಈಗ ಚಿಂತಾಮಣಿ, ಇರಗಂಪಲ್ಲಿ, ರಾಗೋಟಹಳ್ಳಿ, ಯಮನಪಾಡಿ ಬಹಳ ಬಸ್ಗಳಿದ್ದಾವೆ. ಈಗ ಅದು ನೋಡಿಕೊಂಡು ಅದನ್ನ ಅದು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಅದನ್ನ ಮುಂದೆ ನೋಡ್ಕೊಂಡು ಪ್ರಾರಂಭ ಮಾಡ್ತೀವಿ. ಇಲ್ಲ ಬೇರೆ ಇನ್ನೇನಾದ್ರೂ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತೀವಿ. ಈಗ ಸದ್ಯಕ್ಕೆ ಅದನ್ನ ನಾವು ಇಟ್ಕೊಂಡಿದ್ದೀವಿ ಲೆಕ್ಕದಲ್ಲಿ. ಇನ್ನು ಉಳಿದಾಗೆ ಈಗಾಗಲೇ ಹೇಳಿದಾಗೆ ಚಿಂತಾಮಣಿ ಕಂಚಾರನಹಳ್ಳಿ, ಚಿಂತಾಮಣಿಯಿಂದ ಕಂಚಾರನಹಳ್ಳಿಗೆ ಹೋಗಿ ವಾಪಸ್ ಬರುವಂಥದ್ದು, ಅದನ್ನು ಮುಂದೆ ಚೇಳೂರು ರೋಡಲ್ಲಿ ಅದನ್ನು ಮಾಡಬೇಕು ಅನ್ನೋಂಥ ಆಲೋಚನೆ ಇದೆ. ಒಟ್ಟು ಏನು ಚಿಂತಾಮಣಿ ಎಚ್ ಕ್ರಾಸು, ಚಿಂತಾಮಣಿ ಪೆದ್ದೂರು, ಚಿಂತಾಮಣಿ ಶ್ರೀನಿವಾಸಪುರ, ಚಿಂತಾಮಣಿ ಶಿಡ್ಲಘಟ್ಟ, ಚಿಂತಾಮಣಿ ಕಂಚಾರನಹಳ್ಳಿ, ಚಿಂತಾಮಣಿ ಟು ಮೈಲಾಂಡಹಳ್ಳಿ ನಮ್ಮ ಗಡಿ, ಚಿಂತಾಮಣಿ ಮೈಲಾಂಡಹಳ್ಳಿ ಕ್ರಾಸು ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರೋದು. ಇದು ಒಂದು ಮಾಡಬೇಕು ಅಂತಿದ್ದೀವಿ ಮುಂದೆ. ಚಿಂತಾಮಣಿ ಕೈವಾರ, ಚಿಂತಾಮಣಿ ಇರಗಂಪಲ್ಲಿ, ಚಿಂತಾಮಣಿ ಟು ದಿಬ್ಬೂರಹಳ್ಳಿ, ಚಿಂತಾಮಣಿ ಟು ಗೌನ್ಪಲ್ಲಿ, ಇದಿಷ್ಟು 10 ರೂಟ್ಗಳಲ್ಲಿ ಈಗ 5 ರೂಟನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಲ್ಲಿ 8 ಮೀಟರ್ ಇರೋ ಬಸ್ ಇದೆ. ಇದು ಬಹುಶಃ 12 ಮೀಟರ್ ಅಂತ ಕಾಣ್ತದೆ. ಇದು 12 ಮೀಟರ್, ಇದು 12 ಮೀಟರ್ ಬಸ್ಸು, 8 ಮೀಟರ್ ಬಸ್, 12 ಮೀಟರ್ ಬಸ್ 3 ಇದೆ, 3 ಮೀಟರ್ 8 ಮೀಟರ್ 3 ಇದೆ. ಇನ್ನ 5 ಬಸ್ ಕೊಡ್ಬೇಕು. ಅದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ವಾರ 10 ದಿವಸದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಂದ ಕೂಡಲೇ ಪ್ರಾರಂಭ ಮಾಡ್ತೀವಿ. ಇದನ್ನ ದಯವಿಟ್ಟು ನಾನು ಹೇಳುವಂಥದ್ದು ನಿಮಗೆ ಗ್ಯಾರಂಟಿ ಇರ್ತದೆ. ಈಗ ಬಸ್ ಬಂದು ಹೋಯ್ತು ಅಂದ್ಮೇಲೆ ಇನ್ನೊಂದು 12 ಗಂಟೆಗೆ ಬಸ್ ಬರುತ್ತೆ. ದಯವಿಟ್ಟು ಇದನ್ನ ಬಳಕೆ ಮಾಡ್ಕೋಬೇಕು. ನೀವು ಇದನ್ನ ಬಳಕೆ ಮಾಡ್ಕೋಬಹುದು. ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಮಹಿಳೆಯರಿಗೆ ಅನುಕೂಲ ಆಗುತ್ತೆ. ಇವತ್ತು ತಕ್ಷಣ ಏನಾದ್ರು ಆರೋಗ್ಯ ಏರ್ಪೇರೋದಂತವರಿಗೆ ಬಸ್ ಕ್ರಾಸಲ್ಲಿ ನಿಂತ್ಕೊಂಡ್ರೆ ಬಸ್ ಬರ್ತಾ ಇರ್ತದೆ. ಬೇರೆ ಮಾಮೂಲಿಯಾಗಿ ಬರೋ ಬಸ್ ಬೇರೆ, ಇದು ನಿರಂತರವಾಗಿ ಇದು ಓಡಾಟ ಮಾಡ್ತಾನೆ ಇರ್ತದೆ. ಈಗ ನನಗೆ ಮೊನ್ನೆ ತಿನ್ಕಲಲ್ಲಿ ಒಬ್ರು ಮೇಡಮ್ ಹೇಳ್ತಾ ಇದ್ರು, ಸರ್ ಅಲ್ಲಿ ತಿನ್ಕಲ್ ಆಗಲ್ಲ, ಬಸ್ಸು ನಮ್ಗೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗಲ್ಲ, ಬಸ್ ಸ್ಟಾಪ್ ಇರಲ್ಲ, ಇವೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ಅಲ್ಲಿ ಹೇಳಿ ನಾನು ಸ್ಪೆಷಲ್ ಆಗಿ ಸ್ಟಾಪ್ ಮಾಡಿಸ್ಕೊಟ್ಟೆ. ಈಗ ಅಂತವ್ರಿಗೆಲ್ಲ ಅನುಕೂಲ ಆಗುತ್ತೆ. ಯಾಕಂದ್ರೆ ಗ್ಯಾರಂಟಿ ಆಗಿ ಬಸ್ಸು ಓಡಾಟ ಗ್ಯಾರಂಟಿ ಇರ್ತದೆ ಅಂತಕ್ಕಂಥದ್ದು. ಅದರಿಂದ ಈ ಒಂದು ಆಲೋಚನೆ ಮಾಡಿ ಇವತ್ತು ಇದನ್ನ ಪ್ರಾಯೋಗಿಕವಾಗಿ ಈಗ ನಾವು ಇದನ್ನ ಮಾಡಿದ್ದೀವಿ. ನಾನು ಇಲ್ಲಿ ಬಂದಿರ್ತಕ್ಕಂಥ ಮುಖಂಡ ಎಲ್ರಿಗೂ ಹೇಳೋದಂತ ಇಷ್ಟೇ, ನೀವೇನೋ ಗಾಡಿಯಲ್ಲಿ ಇರ್ತದೆ ಬಂದ್ಬಿಡ್ತೀರಾ, ಮೋಟರ್ ಸೈಕಲ್ ಹತ್ಬಿಟ್ಟು ಬರ್ತೀರಾ, ಕಾರ್ ಹೋಗಿರೋ ಬಂದ್ಬಿಡ್ತೀರಾ. ಅಲ್ಲಿ ಊರಲ್ಲಿರೋರಿಗೆ ದಯವಿಟ್ಟು ಈ ಮಾಹಿತಿ ಕೊಡ್ಬೇಕು. ಈ ರೀತಿ ಹೊಸದಾಗಿ ಹೊಸ ಕೈಲಾಸಗಿರಿ ಸಾರಿಗೆ, ನಗರ ಸಾರಿಗೆ ಪ್ರಾರಂಭ ಆಗಿದೆ. ಇದು ಈ ರೀತಿ ಮಾರ್ಗದಲ್ಲಿ ಬರ್ತದೆ.
ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ನಿಮಗೆ ಗ್ಯಾರಂಟಿ ಬಸ್ ಸಿಗ್ತದೆ. ಇಲ್ಲ ಚಿಂತಾಮಣಿಯಿಂದ ಹೋಗೋಕ್ಕಾಗ್ಬೋದು, ಇಲ್ಲ ಆ ಕಡೆಯಿಂದ ಚಿಂತಾಮಣಿಗೆ ಬರೋಕ್ಕಾಗ್ಬೋದು, ಬಸ್ ಇರ್ತದೆ ಅಂತಕ್ಕಂಥದ್ದನ್ನ ಮಾಹಿತಿ ಕೊಡ್ಬೇಕು. ಇದನ್ನು ಪ್ರಚಾರ ಮಾಡಿ ಇದರ ಸದ್ಬಳಕೆ ಮಾಡಬೇಕು. ಏನು ಇವತ್ತು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೀವಿ, ಇದು ಉಳಿಬೇಕು. ಯಾಕಂದ್ರೆ ಹೆಸರು ನಗರ ಸಾರಿಗೆನೆ, ಆದ್ರೆ ಹಳ್ಳಿಗಳಿಗೆ ಹೋಗಿ ಬರೋದು. ನಮ್ಮ ನಗರ ಏನು ಬೆಂಗಳೂರು ಅಥವಾ ಇಲ್ಲಾದ ಊರಷ್ಟು ಊರೊಳಗೆ ತಿರುಗುವಷ್ಟು ದೊಡ್ಡದಿಲ್ಲ, ಅದು ದೊಡ್ಡದಿದ್ಯಾ? ಅದರಿಂದ ನಾವು ಈ ಹೆಸರಲ್ಲಿ ನಾವು ಹಳ್ಳಿಗಳಿಗೆ ಅನುಕೂಲ ಆಗ್ಲಿ ಅಂತ ಏನಪ್ಪಾ. ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಒಟ್ಟು 6 ಘಟಕಗಳಿದ್ದು ಅದರಲ್ಲಿ ಚಿಂತಾಮಣಿ ಘಟಕವು ಸಹ ಒಂದಾಗಿರ್ತದೆ. ಈ ಘಟಕದಿಂದ ನಾವು ಸುಮಾರು 120 ಅನುಸೂಚಿಗಳನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಒಂದು ದಿನಕ್ಕೆ ನಾವು ಸುಮಾರು 46,000 ಕಿಲೋಮೀಟರ್ಗಳನ್ನು ಕಾರ್ಯಾಚರಣೆ ಮಾಡ್ತಾ ಒಂದು ದಿನದಲ್ಲಿ 46,000 ಪ್ರಯಾಣಿಕರಿಗೆ ನಾವು ಈ ಸೇವೆಯನ್ನು ಒದಗಿಸ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಡಿಪೋ 130 ಶೆಡ್ಯೂಲ್ಸಿದ್ದಾವೆ, ಇಲ್ಲಿ 120 ಇದೆ. ಇದು ಸೆಕೆಂಡ್ ಹೈಯೆಸ್ಟ್ ಚಿಕ್ಕಬಳ್ಳಾಪುರ ಪ್ರಸ್ತುತ. ಮಹತ್ವಾಕಾಂಕ್ಷಿ ಯೋಜನೆಯಾದ ಶಕ್ತಿ ಯೋಜನೆ 11/6/2023 ಜಾರಿಗೆ ಬಂದಿದೆ. ಅಲ್ಲಿಂದ ಇಲ್ಲಿವರೆಗೆ ಒಟ್ಟು 2.46 ಕೋಟಿ ಮಹಿಳಾ ಪ್ರಯಾಣಿಕರು ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಇದರ ಪ್ರಯಾಣ ದರ 104 ಕೋಟಿ ಅಷ್ಟಾಗುತ್ತೆ ದಿನಕ್ಕೆ. ಈ ಘಟಕದ ಚಿಂತಾಮಣಿ ಘಟಕದ ಸಾರಿಗೆಗಳಲ್ಲಿನೆ 20,000 ಒಂದು ದಿನಕ್ಕೆ 20,000 ಮಹಿಳೆಯರು ಟ್ರಿಪ್ಗಳನ್ನ ಮಾಡ್ತಾರೆ. ಜೊತೆಗೆ ನಮ್ಮ ವಿಭಾಗದಿಂದ ಒಂದು ದಿನಕ್ಕೆ 1 ಲಕ್ಷ ಮಹಿಳಾ ಟ್ರಿಪ್ಗಳು ಆಗ್ತಾ ಇದಾವೆ. ಇದ್ರ ಜೊತೆಗೆ ನಮಗೆ ಒಂದು ದಿನಕ್ಕೆ ಇದರಿಂದ 20,000 ಶಕ್ತಿ ಯೋಜನೆಯ 20,000 ಮಹಿಳಾ ಟ್ರಿಪ್ಗಳಲ್ಲಿ ಸುಮಾರು 8 ಲಕ್ಷ ಅಷ್ಟು ರೆವಿನ್ಯೂ ಬರ್ತಾ ಇದೆ. ಓವರ್ ಡಿವಿಷನ್ಗೆ ಒಂದು ದಿನಕ್ಕೆ 40 ಲಕ್ಷದಷ್ಟು ರೆವಿನ್ಯೂ ಬರ್ತಾ ಇದೆ. ಈ ಚಿಂತಾಮಣಿ ಘಟಕದಿಂದ ನಾವು ಪಕ್ಕದ ರಾಜ್ಯಗಳಾದ ಸೀಮಾಂಧ್ರ ಹಾಗೂ ತಮಿಳುನಾಡು ರಾಜ್ಯಗಳಿಗೂ ಸಹ ಸಾರಿಗೆ ಸೌಲಭ್ಯಗಳನ್ನು ಕಲ್ಪಿಸ್ತಾ ಇದ್ದೀವಿ. ಈ ಚಿಂತಾಮಣಿ ಬಸ್ ನಿಲ್ದಾಣದಿಂದ ಒಟ್ಟು ಪ್ರಸ್ತುತ 522 ಟ್ರಿಪ್ಗಳು ಕಾರ್ಯಾಚರಣೆ ಆಗ್ತಾ ಇದ್ದಾವೆ. ಈ ಚಿಂತಾಮಣಿ ನಗರದ ಮತ್ತು ಹೊರವಲಯಕ್ಕೆ ಸಂಪರ್ಕಕ್ಕಾಗಿ ಈಗ ನಾವೇನು ಸಾರಿಗೆಗಳನ್ನ 5 ಸಾರಿಗೆಗಳನ್ನ ಈ ದಿನ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಇದಕ್ಕೆ ನಮ್ಮ ಸಾಹೇಬರು ಕೈಲಾಸಗಿರಿ ಸಾರಿಗೆ ಅನ್ನೋ ಹೆಸರನ್ನ ಅವರೇ ಸೂಚಿಸಿದ್ದಾರೆ. ನಾವು ಆ ಹೆಸರಿನೊಂದಿಗೆ ನಾವು ಈಗ 5 ಬಸ್ಗಳ ಜೊತೆಗೆ ಈ ಸೇವೆಯನ್ನ ಪ್ರಾರಂಭಿಸ್ತಾ ಇದ್ದೀವಿ. ಈಗ ಈ ದಿನ ಪ್ರಾರಂಭ ಆಗ್ತಾ ಇರೋದು 5 ಸ್ಥಳಗಳಿಗೆ. ಒಂದು ಚಿಂತಾಮಣಿ ಎಚ್ ಕ್ರಾಸ್, ಚಿಂತಾಮಣಿ ಶಿಡ್ಲಘಟ್ಟ, ಚಿಂತಾಮಣಿ ಶ್ರೀನಿವಾಸಪುರ, ಚಿಂತಾಮಣಿ ದಿಬ್ಬೂರಹಳ್ಳಿ, ಚಿಂತಾಮಣಿ ಕದ್ದೂರು. ಈ 5 ಸ್ಥಳಗಳಿಗೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಈ ಕಡೆಯಿಂದ 6 ಆ ಕಡೆಯಿಂದ 6 ಇಷ್ಟು ಟ್ರಿಪ್ಸ್ಗಳನ್ನ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಈ ದಿನ ಪ್ರಾರಂಭ ಮಾಡ್ತಾ ಇದ್ದೀವಿ. 8 ಟ್ರಿಪ್ ಇದೆ, ಬೇರೆದು 6 ಟ್ರಿಪ್ ಈ ಕಡೆಯಿಂದ 6 ಟ್ರಿಪ್ ಆ ಕಡೆಯಿಂದ ಡೌನ್, ಒಟ್ಟು 12 ಟ್ರಿಪ್ ಆಗುತ್ತೆ. ಶ್ರೀನಿವಾಸ ಟ್ರಿಪ್ ಒಟ್ಟು 16, 8 ಆ ಕಡೆಯಿಂದ 8, 16 ಟ್ರಿಪ್ ಆಗುತ್ತೆ. ಈಗ ಇವು ಸ್ಟಾರ್ಟ್ ಆದ್ಮೇಲೆ ಆ ಭಾಗದಲ್ಲಿ ಈ ಸ್ಥಳಗಳಿಗೆ ಕನಿಷ್ಠ 20 ನಿಮಿಷದಿಂದ ಅರ್ಧ ಗಂಟೆಗೆ ಒಂದೊಂದು ಬಸ್ ಫ್ರೀಕ್ವೆನ್ಸಿ ಇರ್ತದೆ. ಇದನ್ನು ಸೇರಿ ಮತ್ತೆ ಈಗ ಏನು ಪ್ರಸ್ತುತ ಆಪರೇಟ್ ಆಗ್ತಾ ಇದ್ದಾವೆ ಅದನ್ನು ಸೇರಿ ನಮಗೆ ಒಂದು ಅರ್ಧ ಗಂಟೆ ಬದಲಲ್ಲಿ ಒಂದೊಂದು ಬಸ್ ಸಿಗುತ್ತೆ. ಈ ಬಸ್ಗಳು ಪ್ರಾರಂಭ ಆಗಲಿಕ್ಕೆ ಮುಖ್ಯ ಕಾರಣ ನಮ್ಮ ಸಾಹೇಬರು ಅವರ ಅವಿರತ ಪ್ರಯತ್ನದಿಂದ ಈ ದಿನ ನಮಗೆ ಬಸ್ಗಳು ವಾಹನಗಳ ಕೊರತೆ ಇದ್ರೂ ಸಹ, ಡ್ರೈವರ್ ಕಂಡಕ್ಟರ್ಗಳ ಕೊರತೆ ಇದ್ರೂ ಸಹ ಸಾಹೇಬರು ತುಂಬಾ ಮುತುವರ್ಜಿ ವಹಿಸಿ ಈ ದಿನ ನಮಗೆ 5 ಬಸ್ಗಳನ್ನ ಕೊಡಿಸ್ಕೊಟ್ಟಿದ್ದಾರೆ. ಅದರಿಂದಾಗಿ ನಾವು ಈ ದಿನ ಹೆಚ್ಚುವರಿಯಾಗಿ 5 ಸಾರಿಗೆಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದರಿಂದ ನಾವು ಸಾಹೇಬರಿಗೆ ಈ ಮೂಲಕ ನಾವು ಅಭಿನಂದನೆಗಳನ್ನ